ಬ್ರದರ್ ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಧನಂಜಯ ಅಂತ ಮೇಡಮ್. ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಬೊಮ್ಮಸಂದ್ರ ಆರ್ಚಿಂದ ಬರ್ತಾ ಇದ್ದೀವಿ. ಈ ಸರಕರ್ ಬಗ್ಗೆ ಯಾರು ಈ ತಿಳಿಸ್ಕೊಟ್ಟಿದ್ದೀರಾ? ಸರಕೇರ್ ಬಗ್ಗೆ ನಮ್ಮ ಮಿಸ್ಸಸ್ಸು ಫಸ್ಟು ಯೂಟ್ಯೂಬಲ್ಲೆಲ್ಲ ನೋಡಿ ಚೆಕ್ ಮಾಡಿರು. ಆಮೇಲೆ ಬಂದು ನಾವು ಚೆಕ್ ಮಾಡ್ತೀವಿ, ಒಳ್ಳೆ ಗುಣ ಆಗ್ತಾ ಇದೆ ಅಂತ ನೀವು ಬನ್ನಿ ಅಂತ ಹೇಳಿದರು. ಫಸ್ಟು ನೀವು ಬಂದು ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನಾವು ಬರ್ತೀವಿ ಅಂತ ಹೇಳಿದ್ರು. ಆಮೇಲೆ 1 ವೀಕ್ ಆದಮೇಲೆ ನಾವು ಬಂದು ನಮಗೆ ಶುಗರು, BP ಮತ್ತು ಬ್ಯಾಕ್ ಪೇಯ್ನ್ ಇತ್ತು, ಕಾಲೆಲ್ಲ ತುಂಬ ನೋವು ಬರೋದು. ಇಲ್ಲಿಗೆ ಬಂದಮೇಲೆ ನನಗೂ ಸ್ವಲ್ಪ ಲೇಸಿ ಇದು ಮಾಡಿದೆ, ಇದೇನು ಹುಷಾರಾಗಲ್ಲ ಅಂತ ಇದು ಮಾಡಿದೆ. ಆಮೇಲೆ ಸ್ವಲ್ಪ ಶುಗರ್ ಎಲ್ಲ ಕಂಟ್ರೋಲ್ ಆಯ್ತಾ ಬಂತು. ತುಂಬ ಚೆನ್ನಾಗಿದೆ. ಅಷ್ಟೇ ಕೇರ್ ತಗೊಂತಾರೆ ಇಲ್ಲಿ ಮೇಡಮ್ ಎಲ್ಲ, ವಾಣಿ ಮೇಡಮ್ ಆಗಲಿ, ಲಕ್ಷ್ಮಿ ಮೇಡಮ್ ಆಗಲಿ, ಇಲ್ಲಿದ್ದ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ನೋಡ್ಕೊತಾರೆ. ನೀವು ಯಾರು ಶುಗರು, BP ಏನಾರು ಇದ್ದರೆ ದಯವಿಟ್ಟು ಇಲ್ಲಿಗೆ ಬನ್ನಿ, ಸೆರಕೇರ್ಗೆ. ದಯವಿಟ್ಟು ಕಮ್ಮಿ ಆಗುತ್ತೆ, ಆರಾಮಾಗಿ ಹೋಗ್ಬೋದು, ನೆಮ್ಮದಿಗೆ ಸಂತೋಷವಾಗಿರ್ಬೋದು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇವಾಗ ನಂಬಿಕೆ ಇಲ್ಲ ಅಂತ ಹೇಳಿದ್ರಿ, ಹೌದು. ಓಕೆನಾ? ನಿಮ್ಮ ವೈಫ್ ಏನ್ ಪ್ರಾಬ್ಲಮ್ ಇತ್ತು, ಏನ್ ಗುಣ ಆಯ್ತು ಅಂತ ನಮ್ಮ ವೈಫಿಗೆ ಬಂದ್ಬಿಟ್ಟು ಥೈರಾಯ್ಡ್ ಇತ್ತು ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು. ಇಲ್ಲಿಗೆ ಬಂದಮೇಲೆ ಕೂತ್ಕೊಳ್ಳೋಕಾಯ್ತು? ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಕಾಲು ನೋವು ಇತ್ತು, ಕೈ ನೋವು ಇತ್ತು ತುಂಬ. ನಾನೇ ಟಾಯ್ಲೆಟ್ಗೆಲ್ಲ ನಾನೇ ಕರ್ಕೊಂಡು ಹೋಗ್ಬೇಕಿತ್ತು, ನಾನೇ ಬ್ರಷ್ ಸಹಿತ ನಾನೇ ಮಾಡಿಸ್ಬೇಕಿತ್ತು, ಅಷ್ಟು ಪೇಯ್ನ್ ಇತ್ತು. ತುಂಬ ದಪ್ಪ ಇದ್ದರು. ಇಲ್ಲಿಗೆ ಬರ್ಬೇಕಾದ್ರೆ 90 kg ಇದ್ದರು, ಇವಾಗ 80 kg ಬಂದಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು ಸೆರಕೇರ್ ಬಗ್ಗೆ, ತುಂಬ ನಾನು ಇಷ್ಟಪಡ್ತೀನಿ. ಇಲ್ಲಿ ಬರುವಂತ ಅಪ್ಪ ಅಮ್ಮಂಗೆಲ್ಲ ಏನ್ ಹೇಳಕ್ ಇಷ್ಟ? ಇಲ್ಲಿರೋ ಬರೋ ಅಪ್ಪ ಅಮ್ಮದಿರಿಗೆಲ್ಲ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಬನ್ನಿ, ಪೇಯ್ನ್ ಎಲ್ಲ ಕಮ್ಮಿ ಆಗುತ್ತೆ, ಆರೋಗ್ಯವಾಗಿ ಗುಣಮುಖರಾಗಿ ಹೋಗ್ತೀರಾ ಅಂತ ನಾನು ತುಂಬ ಕೇಳ್ಕೊಡ್ತೀನಿ. ಇಷ್ಟೆಲ್ಲ ನಿಮ್ಗೆ ಗುಣ ಆಯ್ತಲ್ಲ, ನಾವೇನಾದ್ರು ಟ್ಯಾಬ್ಲೆಟ್ಸ್ ಕೊಟ್ವಾ, ಇಂಜೆಕ್ಷನ್ ಕೊಟ್ವಾ? ಒಂದು ಟ್ಯಾಬ್ಲೆಟ್ ಇಲ್ಲ, ಒಂದು ಕೆಲವ್ರು ಹೇಳ್ತಾರೆ ಬೆಡ್ಡಲ್ಲಿ ಬ್ಲಡ್ ಎಲ್ಲ ತೆಗಿತಾರೆ ಹಾಗೆ ಹೀಗೆ ಅಂತ. ನಾವೇ ಕಣ್ಣಾರೆ ನೋಡ್ತೀವಿ, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಕಾಂಪ್ಲೇಟ್ ಕೊಡ್ತಾರೆ. ನನಗಂತೂ ತುಂಬ ಖುಷಿ ಆಯ್ತು. ಸೆರಕೇರ್ಗೆ ನಮಸ್ಕಾರಗಳು.